நீங்கள் பார்த்து கொண்டிருப்பது உங்கள் கோலன் தொலைக்காட்சியின் உண்மையான செய்திகளை வாசிப்பது உங்கள் அன்பை என்றும் மறவாத உங்கள் நண்பன் கமல். பார்ப்போம் இன்றைய நம் தங்கவயலின் செய்திகளை. ಮುಂಗಾರು ಪ್ರಾರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಷ್ಟು ಭಾಗದಲ್ಲಿ ಒಂದು 40 ಹಳ್ಳಿ ಬರುತ್ತೆ. ಗಂಟೆಗೆ 600 ರೂಪಾಯಿ, 650, 700 ರೂಪಾಯಿ ಇರುತ್ತೆ. ವರ್ಷ ಏಜೆನ್ಸಿ ಹತ್ರ ತಗೊಂಡ್ರೆ ಅಷ್ಟು ಕಾಸ್ಟ್ಲಿ ಇರಲ್ಲ, ತಗೋಬೋದು ರೈತ. ಇದೇ ಥರ ಈಗ ನಾವು ಪೇಷಂಟ್ಸ್ ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ಈ ಡಿಜಿಟಲ್ ಎಕ್ಸ್ರೇಯಿಂದ ತಗೊಳ್ಳೋ ಅಂಥ ಎಕ್ಸ್ರೇಸ್ನ ನಾನು ಅವ್ರ ಜೊತೆ ಹೋಗಿ ಶೋ ಆಫ್ ಕುತ್ಕೊಂಡು ಅರ್ಧ ಗಂಟೆ ಬರಲಿಲ್ಲ. ನನ್ನ ಕ್ಷೇತ್ರದಲ್ಲಿ ಒಂದು ಬೆಮೆಲ್ನ ಬಿಡಿ, ಯಾಕೆಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮಾಡ್ತಾ ಇದೆ. ನಮ್ಮ ಬೆಮೆಲಲ್ಲಿ ಆಲ್ಮೋಸ್ಟ್ 90% ಡಿಫೆನ್ಸ್ ಎಕ್ವಿಪ್ಮೆಂಟ್ಸೇ ಆಗುತ್ತೆ. ಜಾಮ್ ಪ್ಯಾಕ್ಡ್ ಆಗಿ ಸ್ವರ್ಣ ಟ್ರೈನ್ ಬರುತ್ತೆ. ಮನೆಯಲ್ಲಿ ಯಾರು ಆದಾಯ ಮಾಡೋರು ಇರಲ್ಲ. 20,300 ಜನದ್ದು ಪೆನ್ಷನ್ನು 20,000 ಜನದ್ದು ಪೆನ್ಷನ್ಸ್ನ ವಿತರಣೆ ಅಂದರೆ ಹೋಲ್ಡ್ ಮಾಡಿದ್ರು. மாண்புமிகு நம் கோலார் தங்கவயலின் சட்டமன்ற உறுப்பினரான திருமதி ரூபகலா சசிதர் அவர்கள் மழைக்காலம் வருவதை மனதில் வைத்து விவசாயிகள் பலனடையும் விதமாக அவர்களின் கஷ்டங்களை குறைத்திட கர்நாடக அரசாங்கத்தின் உத்தரவின் பேரில் தனியார் நிறுவனமான வர்ஷா ஏஜென்சி மூலமாக விவசாயிகள் பலன் பெற டிராக்டர்கள் வாடகைக்கு தரும் திறப்பு விழா நடைபெற்றது பழைய மாரிகுப்பம் கிராமத்தில். அதன் பிறகு இயற்கைக்கு ஊண்டுகோலாக இருக்கும் மரக்கன்றுகள் நடப்பட்டது நம் சட்டமன்ற உறுப்பினர் இரு கரங்களால். அதன் பின்பு அரசு மருத்துவமனையில் விஜயம் செய்து அங்கு புதிதாக நிறுவப்பட்டிருக்கும் டிஜிட்டல் எக்ஸ்ரேயின் செயல்பாடு குறித்தும் மற்றும் பெமெத் தொழிற்சாலையின் தனியாருக்கு தருவதை தவிர்த்திட நம் இந்திய ஜனாதிபதிக்கு அவர் அனுப்பிய மனுவுக்கு பதில் மனு வந்ததை குறித்தும் மற்றும் நம் தங்கவயலின் தினப்பயணிகள் பலனடைந்து வந்த ஸ்வர்ண ரயிலை மீட்க மனு கொடுத்ததை குறித்தும் மற்றும் அரசு மருத்துவமனையில் பணிபுரியும் ஆஷா ஒர்க்கர்ஸ் 3 மாத சம்பளங்கள் கொடுக்க ஏற்பாடு செய்ததை குறித்தும் விளக்கமாக விவரித்தார் மாண்புமிகு நம் தங்கவயலின் சட்டமன்ற உறுப்பினரான திருமதி ரூபகலா சசிதர் அவர்கள். ಕೆಜಿಎಫ್ ತಾಲೂಕಿಗೆ ಆರ್ಪೇಟೆ ಹೋಬಳಿಯಲ್ಲಿ ಒಂದು ಕೃಷಿ ಯಂತ್ರೋದ್ಧಾರ ಕೇಂದ್ರ ಒಂದು ಬಾಕಿ ಇತ್ತು. ಕಳೆದ ಬಾರಿ ಇದು ಸ್ಯಾಂಕ್ಷನ್ ಆಯಿತು. ಇದನ್ನು ವರ್ಷ ಏಜೆನ್ಸೀಸ್ ಅಂತ ಚಿತ್ರದುರ್ಗ ಒಂದು ಸಂಸ್ಥೆ ಅವ್ರಿಗೆ ಸ್ಯಾಂಕ್ಷನ್ ಆಗಿದೆ. ಅವರು ಇದನ್ನು ಬಾಡಿಗೆ ದರದಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳನ್ನು ಪೂರೈಸುವ ವ್ಯವಸ್ಥೆ ಅವ್ರದ್ದು ಸಂಸ್ಥೆಯ ಹೊಣೆಗಾರಿಕೆ ಇದೆ. ಈ ಯೋಜನೆಯಲ್ಲಿ ಶೇಕಡ 70% ಸರ್ಕಾರದ ಪಾಲು ಇರುತ್ತೆ. ಸದರಿ ಸಂಸ್ಥೆ ಯಾವುದು ಸ್ಯಾಂಕ್ಷನ್ ಆಗಿದೆ ಆ ಸಂಸ್ಥೆದು 30% ಇರುತ್ತೆ ಪಾಲ್ದಾರ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಸರ್ಕಾರದಿಂದ. ಇದನ್ನು ರೈತರಿಗೆ ಸಕಾಲದಲ್ಲಿ ಕೃಷಿ ಯಂತ್ರೋಪಕರಣವನ್ನು ಪೂರೈಸಕ್ಕೆ ಇದು ಪ್ರಯತ್ನ ಪಡ್ತಿದೆ. ಈ ವರ್ಷ ಮುಂಗಾರು ಈಗ ಪ್ರಾರಂಭ ಆಗ್ತಾ ಇದೆ. ಮುಂಗಾರು ಪ್ರಾರಂಭ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಎಷ್ಟೊಂದು ಜನ ರೈತರು 1 ಎಕರೆ 2 ಎಕರೆ ಅರ್ಧ ಎಕರೆ 2 ಎಕರೆ ಮೇಲ್ಗಡೆ ಇರುವಂಥ ಎಷ್ಟೋ ರೈತರಿಗೆ ಇಂಥ ಕೃಷಿ ಯಂತ್ರೋಪಕರಣಗಳನ್ನ ತಗೊಳ್ಳೋಕ್ಕೆ ಆರ್ಥಿಕವಾಗಿ ಅವರಲ್ಲಿ ಶಕ್ತಿ ಇರಲ್ಲ. ಇದು ಒಂದು ಸರ್ಕಾರದ ಯೋಜನೆ ಆಗಿದೆ. ಸರ್ಕಾರದ ಯೋಜನೆಯಲ್ಲಿ 3 ಹೋಬಳಿ ಹಂತದಲ್ಲಿ ಇಂಥದನ್ನು ಕೃಷಿ ಯಂತ್ರಗಳನ್ನ
ರೈತರಿಗೆ ಅನುಕೂಲ ಆಗೋಂಗೆ ಸುತ್ತಮುತ್ತ ಇರೋವಂಥ ಹಳ್ಳಿಗಳಲ್ಲಿರುವಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಅವರು ಚಿತ್ರದುರ್ಗದಿಂದ ವರ್ಷ ಏಜೆನ್ಸೀಸ್ ಅಂತ ಅವ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅವ್ರದ್ದು 30% ಕಾಂಟ್ರಿಬ್ಯೂಷನ್ ಇರುತ್ತೆ, ಸರ್ಕಾರದ್ದು 70% ಕಾಂಟ್ರಿಬ್ಯೂಷನ್ ಇರುತ್ತೆ. ಸರ್ಕಾರ ಏನು ನಿಗದಿಪಡಿಸುತ್ತೆ ಇಡೀ ರಾಜ್ಯದಲ್ಲಿ ಅದೇ ನಿಗದಿಪಡಿಸಿರುವಂಥ ದರ ಫಿಕ್ಸ್ ಮಾಡ್ತಾರೆ. ಅಷ್ಟಕ್ಕೆ ಇವರು ಯಂತ್ರೋಪಕರಣಗಳನ್ನ ಇವುಗಳನ್ನೆಲ್ಲ ಅವರು ಕೃಷಿ ಮಾಡ್ಕೊಳ್ಳೋದಕ್ಕೆ ಇಳುವರಿ ತೆಕ್ಕೊಳ್ಳೋದಕ್ಕೆ ಅನುಕೂಲ ಮಾಡಬೇಕು ಅನ್ನೋಂಥ ವ್ಯವಸ್ಥೆ. ಬೇತ್ಮಂಗ್ಲಲ್ಲಿ ಮಾಡಿದಾಗೂ ಕೂಡ ಬಂದಿದ್ರಿ ನೀವು. ಬೇತ್ಮಂಗ್ಲ ಒಂದು ಆಗಿದೆ, ಕ್ಯಾಸಂಬಳ್ಳಿ ಒಂದು ಆಗಿದೆ. ಇದರಿಂದ ನಾವು ಮಾಡೋ ಪ್ರಯತ್ನದಲ್ಲಿದ್ವಿ, ಆಗಲಿಲ್ಲ ಸಕಾಲಕ್ಕೆ. ಆದರೆ ಇವಾಗ ಮುಂಗಾರು ಶುರು ಆಗ್ತಾ ಇದೆ. ಈ ಭಾಗದಲ್ಲಿ ಒಂದು 40 ಹಳ್ಳಿ ಬರುತ್ತೆ, 43 ಹಳ್ಳಿ ಬರುತ್ತೆ. ಎಲ್ಲ ರೈತರಿಗೆ ಅನುಕೂಲ ಆಗಲಿ. ಚಿಕ್ಕ ರೈತರಿಗೆ ಹೊರಗಡೆ ಮಾರ್ಕೆಟ್ ಪ್ರೈಸ್ ತುಂಬ ಜಾಸ್ತಿ ಇದೆ. ಅವರು ಆ ಬಾಡಿಗೆ ಕಟ್ಟಿ ಇವ್ರು ಯಂತ್ರೋಪಕರಣಗಳನ್ನ 1 ಗಂಟೆಗೆ 600 ರೂಪಾಯಿ, 650, 700 ರೂಪಾಯಿ ಇರುತ್ತೆ. ಹೊರಗಡೆ ತೊಗೊಂಡ್ರೆ ಅವರಿಗೆ ಜಾಸ್ತಿ ಬರುತ್ತೆ, ಜಾಸ್ತಿ ಬಾಡಿಗೆ ತೊಗೋತಾರೆ. ಇಲ್ಲಿ ತೊಗೊಂಡ್ರೆ ಅಂದರೆ ಸರ್ಕಾರದ ಸಹಭಾಗಿತ್ವದಲ್ಲಿ ಮಾಡಿರೋವಂಥ ಇವ್ರ ಹತ್ರ ವರ್ಷ ಏಜೆನ್ಸಿ ಹತ್ರ ತೊಗೊಂಡ್ರೆ ಅಷ್ಟು ಕಾಸ್ಟ್ಲಿ ಇರಲ್ಲ, ತೊಗೋಬೋದು. ರೈತರಿಗೆ ತೂಗುವಂಥ ಬೆಲೆನೇ ಸರ್ಕಾರ ನಿಗದಿ ಮಾಡಿರುತ್ತೆ. ಅನುಕೂಲ ಆಗುತ್ತೆ, ಸುತ್ತಮುತ್ತ ಇರೋ ಚಿಕ್ಕ ರೈತರಿಗೆ ಅನುಕೂಲ ಆಗುತ್ತೆ. 2 ಗಂಟೆ ಕಾಲ 3 ಗಂಟೆ ಕಾಲ ಅಷ್ಟೇ ಉಪಯೋಗ ಬರುತ್ತೆ. ಈಗ ಈಗ ಆಲ್ಮೋಸ್ಟ್ ಈಗ ಇದು 25 ಲಕ್ಷ ಅಷ್ಟು ಅಮೌಂಟ್ ಇದ್ರ ಮೇಲೆ ಬಂಡವಾಳ ಹಾಕಿರ್ತಾರೆ. ಆ ಚಿಕ್ಕ ರೈತರಿಗೆ ಅಷ್ಟು ದುಡ್ಡು ಹಾಕಿ ಕೊಂಡ್ಕೊಳ್ಳೋಕ್ಕಾಗಲ್ಲ. ಸ್ವಂತಕ್ಕೆ ಟ್ರ್ಯಾಕ್ಟರ್ ಇರ್ಬೋದು, ಮತ್ತು ಇದು ಬಂದು ನಾವು ನೇಗಿಲ್ ಥರದ್ದು ಇದಾವಲ್ಲ ಅವನ್ನೆಲ್ಲನೂ ಕೂಡ ದೊಡ್ಡದು ಅಂಥದ್ದು ಪ್ರತಿಯೊಬ್ಬ ರೈತರ ಹತ್ರನೂ ಇರಲ್ಲ. ಇವಾಗ ರಾಗಿ, ಕಡಲೆಕಾಯಿ ಇಂಥವನ್ನೆಲ್ಲ ಈಗ ಹಾಕ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಅಂಥದಕ್ಕೆ ಬಾಡಿಗೆ ಕೂಡ ಕಡಿಮೆನೇ ನಿಗದಿ ಮಾಡ್ತಾರೆ ಸರ್ಕಾರದವ್ರು ನಮ್ಮ ಭಾಗದಲ್ಲೆಲ್ಲ, ಎಲ್ಲ ಭಾಗದಲ್ಲಿ ಇಡೀ ರಾಜ್ಯ. ಸರ್ ಅದು ಒಂದು ಪಾಯಿಂಟಿಗೆ ಏನು ಬರುತ್ತೆ ಅಂದರೆ 5 ಪಾಯಿಂಟ್ ಬರುತ್ತೆ. 5 ಕಿಲೋಮೀಟ್ರಿಗೆ ನಾವು ಒಳಗೆ ಅಂದರೆ ಹೋಗೋದು ಬರೋದಕ್ಕೆ ಅರ್ಧ ಗಂಟೆ ನಾವೇನು ಚಾರ್ಜಸ್ ಮಾಡಲ್ಲ. ಯಾಕಂದರೆ ಟ್ಯಾಕ್ಟ್ರುಗಳಲ್ಲಿ ರೀಡಿಂಗ್ ಇರುತ್ತೆ, ಹೊರತು ಕಿಲೋಮೀಟ್ರ್ ರೀಡಿಂಗ್ ಇರಲ್ಲ, ಅವರ್ಸ್ ರೀಡಿಂಗ್ ಇರುತ್ತೆ. ಅದೇನು ರೀಡಿಂಗ್ ಬರುತ್ತೆ ಅದರಲ್ಲಿ ಅರ್ಧ ಗಂಟೆ ತೆಗೆದುಬಿಟ್ಟು ಉಳಿದಿದ್ದು ಏನು ಬರುತ್ತೆ ಅದು 1 ಪಾಯಿಂಟ್ ಬರುತ್ತೋ 2 ಪಾಯಿಂಟು ಅದನ್ನು ಚಾರ್ಜ್ ಮಾಡೋದು. ಗೊಬ್ಬರ ಮತ್ತು ಯಂತ್ರ 650 ನಡ್ಕೊಂಡು ಹೋಗೋಣ. ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. 1 ಗಂಟೆ ಕಾಲಕ್ಕೆ ಎಷ್ಟೋ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಮಾಡಿದ್ರೆ ರೈತರಿಗೂ ಎಷ್ಟೋ ಅನುಕೂಲ ಆಗುತ್ತೆ. ಆ ದೃಷ್ಟಿಕೋನದಲ್ಲಿ ಒಂದ್ಸತಿ ಮಾತಾಡ್ಕೊಳ್ಳೋಣ. ಹೇಗೂ ಕಮಿಟಿಯಲ್ಲಿ ಚರ್ಚೆ ಮಾಡಿ ಅದು ನಿಗದಿ ಆಗೋದು ಅಂತ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ನಾವು ಪ್ರಸ್ತಾಪ ಮಾಡಿ ಆದಷ್ಟು ರೈತರಿಗೆ ಹೊರೆ ಆಗದೆ ಇರೋಂಗೆ ಇದೆಲ್ಲ ನಿಗದಿ ಏನು ದರ ನಿಗದಿಪಡಿಸಿದ್ದಾರೆ ಅದನ್ನು ಅನುಕೂಲ ಆಗೋಂಗೆ ಮಾಡೋಣ, ಅವ್ರಿಗೆ ಕಡಿಮೆ ಮಾಡಿ. ಎಷ್ಟು ಜನದಾಯಿತು? ಎಲ್ಲರದ್ದಾಗಿದೆ, ಕಂಪ್ಲೀಟ್ ಆಗಿದೆ, ಎಲ್ಲ ಕೊಟ್ಟಿದ್ದೀನಿ. ಹಿಂದೆ ಅದು ಅಷ್ಟು ಫಾಸ್ಟ್ ಇರಲಿಲ್ಲ. ಫಾಸ್ಟ್ ಮೇಡಮ್, ಅದು ಫಾಸ್ಟ್ ಇರಲಿಲ್ಲ ಮೊದಲು ನೀವು ಮಾಡಿದ್ರೆ. ಅದು ಫಾಸ್ಟ್ ಇಲ್ಲ, ಇದು ಫಾಸ್ಟ್ ಇದೆ. 1 half an hour ಅಲ್ಲಿ 1 hour ಅಲ್ಲಿ ಇದೆಲ್ಲನೂ ಅವ್ರಿಗೆ ಪ್ರಿಂಟ್ಔಟು ಕೊಡ್ಕೊಡಲ್ಲ, ರಿಪೋರ್ಟ್ಸ್ ಸೆಕೆಂಡಲ್ಲಿ ಎವ್ರಿ ಡೇ. ಈ ಥರ ಡಿಜಿಟಲ್ ಎಕ್ಸ್ರೇಗೋಸ್ಕರ ಅವರು ಬೇರೆ ಕಡೆ ಪ್ರೈವೇಟಲ್ಲಿ ಹೋದರೆ ಚಾರ್ಜಸ್ ಕೂಡ ಜಾಸ್ತಿ. ಇಲ್ಲಿ 100 ರೂಪೀಸ್, ಇಲ್ಲಿ ಬರೀ 100 ರೂಪಾಯಿ ಅವ್ರು ಕಟ್ಟಿ ಬಂದರೆ ಇವ್ರಿಗೆ ಅಂದರೆ ಇದೆಲ್ಲ 1 ನಿಮಿಷದಲ್ಲಿ ಮಾಡಿ ಅವ್ರಿಗೆ ಡಿಜಿಟಲ್ ಎಕ್ಸ್ರೇ ತೆಕ್ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. 100 ರೂಪೀಸ್ ಕೂಡ ಇಲ್ಲಿ ಚಾರ್ಜ್ ಮಾಡೋದು.
ಹೊರಗಡೆ ಅವ್ರಿಗೆ 500 ರೂಪೀಸ್ ಆಗುತ್ತೆ ಇಂಡಿವಿಜುವಲ್ ಆಗಿ ಒಂದು ಎಕ್ಸ್ರೇ ತೊಗೊಂಡ್ಬಂತಂದ್ರೆ. ಸೊ ಆ ಸರ್ವಿಸಸ್ ಸ್ಟಾರ್ಟ್ ಮಾಡಾದ್ಮೇಲೆ ಎವ್ರಿ ಡೇ 20 to 30 ಪೇಷಂಟ್ಸ್ ಈ ಸರ್ವಿಸ್ ತೊಗೊಂಡಿದ್ದಾರೆ. ಇಷ್ಟೊತ್ತಿಗಾಗಲೇ 19 ಪೇಷಂಟ್ಸ್ ಪ್ರಿಂಟ್ಔಟ್ ಕೂಡ ತೆಗೆದುಕೊಟ್ಟಿದ್ದಾರೆ. ಇವಾಗ ಕರೋನಾದಿಂದ ಸ್ವಲ್ಪ ಪೇಷಂಟ್ಸ್ ಕೂಡ ಕಡಿಮೆ ಇದ್ದಾರೆ ಅಂತ ಹೇಳ್ತಾರೆ. ಅದರ್ವೈಸ್ ಇದು ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ಇದೇ ಥರ ಈಗ ನಾವು ಪೇಷಂಟ್ಸು ಎಲ್ಲ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ಬಂದು ಈ ಡಿಜಿಟಲ್ ಎಕ್ಸ್ರೇಯಿಂದ ತಗೊಳ್ಳೋ ಅಂಥ ಎಕ್ಸ್ರೇಸ್ನ ಮತ್ತು ಇದನ್ನು ಡಾಕ್ಟರ್ಸ್ ಕಡೆಯಿಂದ ಅವರಿಗೆ ಮೊಬೈಲಲ್ಲೋ ವಾಟ್ಸಪ್ಪಲ್ಲೋ ಆ ಡೀಟೇಲ್ಸ್ನ ಕಳಿಸು ಟ್ರೀಟ್ಮೆಂಟ್ಗೂ ಕೂಡ ಫರ್ದರ್ ಟ್ರೀಟ್ಮೆಂಟ್ಗೂ ಕೂಡ ಯೂಸ್ ಆಗ್ತಾ ಇದೆ ಈ ವಿಚಾರ. ಅಂದರೆ ಅವರೇ ಹೇಳಿದ್ದು ಈ ಬೋರಲ್ಲಿರುವಂಥ ನೀರು ಈ ಹಾಸ್ಪಿಟ್ಲಿಗೆ ಸಫಿಷಿಯೆಂಟ್ ಆಗಿ ಆಗ್ತಾ ಇತ್ತು, ಇವ್ರು ಆ ನೀರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಮೀಟ್ರ್ ಹಾಕ್ತೀನಿ ನಾನು ಅಂತ ಹೇಳಿದ್ರೆ ಆ ರೆಡ್ಡಿ ಅವ್ರನ್ನೂ ಕರೆಸಿದೆ. ಅದಕ್ಕೆ ಮಾಡಿಕೊಡಿ ಯಾವುದಾದ್ರೂ ಸ್ಪೆಷಲ್ ಗ್ರ್ಯಾಂಟಲ್ಲಿ ಅಂತ ಕೇಳಿದ್ದೀನಿ. ಫಸ್ಟ್ ಪ್ರಿಯಾರಿಟಿ ಹಾಸ್ಪಿಟ್ಲಿಗೇನೆ ಬೋರ್ ಹಾಕಿಸ್ತೀನಿ. ಅದಕ್ಕೆ ಗೌರ್ಮೆಂಟಿಂದಾನೇ ಪ್ರಿಕಾಷನರಿ ಮೆಷರ್ಸ್ ತಗೊಂಡು ಆಲ್ಮೋಸ್ಟ್ 8 crores ನಮ್ಮ ಡಿಸ್ಟ್ರಿಕ್ಟಲ್ಲಿ ಆಲ್ಮೋಸ್ಟ್ 8 crores ಅಷ್ಟು ಅಮೌಂಟಲ್ಲಿ ನಮ್ಮದು ಬಾರ್ಡ್ರಲ್ಲಿ ಇರೋದ್ರಿಂದ ನಮ್ಮ ಇಡೀ ಹಾಸ್ಪಿಟ್ಲನ್ನ 100 ಬೆಡ್ ಹಾಸ್ಪಿಟ್ಲ್ ಆಗಿ ಆಕ್ಸಿಜನ್ ಪೈಪ್ಲೈನು ಎಲ್ಲ ಥರ ಕೂಡ ಅದನ್ನು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ ಅದನ್ನು ಈಗ ಟೆಂಡರ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಬೇತ್ಮಂಗ್ಲ ಈ ಹಾಸ್ಪಿಟ್ಲು ಕೂಡ ಕಮ್ಯುನಿಟಿ ಹೆಲ್ತ್ ಸೆಂಟ್ರು ಮತ್ತು ಇದು ಇಡೀ ಹಾಸ್ಪಿಟ್ಲು ಎರಡೂ ಹಾಸ್ಪಿಟ್ಲಲ್ಲೂ 150 ಅಥವಾ 200 ಬೆಡೆಡ್ ಹಾಸ್ಪಿಟ್ಲ್ ಆಗಿ ಇದನ್ನು ರಿನೋವೇಟ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 3 crores ಆಫ್ ದ ಅಮೌಂಟಲ್ಲಿ ಕರೋನಾ ಪೇಷಂಟ್ಸ್ನ ಸ್ಪೆಷಲಿ ಯಾವುದೇ ಒಂದು ಇದು ಯಾವುದು ಕರೋನಾ ವೈರಸ್ಸಿಂದಾನೇ ಅಂತಲ್ಲ, ಯಾವುದೇ ಒಂದು ಪ್ಯಾಂಡಮಿಕ್ ಡಿಸೀಸಸ್ ಬಂದರೂ ಕೂಡ ಅಂಥ ಪೇಷಂಟ್ಸ್ನ ಅಟೆಂಡ್ ಮಾಡೋದಕ್ಕೆ ಕ್ಯೂರ್ ಮಾಡೋದಕ್ಕೆ ಇಲ್ಲಿರುವಂಥ ಪೇಷಂಟ್ಸ್ನ ಟ್ರಾವೆಲ್ ಮಾಡೋದು ಬೇಡ ಅಂತ ಯೋಚನೆ ಮಾಡಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಹತ್ರ ಮತ್ತು ಒಂದು ನಮ್ಮ ಜಾಗದಲ್ಲಿ ಇಡೀ ಹಾಸ್ಪಿಟಲ್ನ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಅಂಥದಕ್ಕೆಲ್ಲ ಆಲ್ರೆಡಿ ಟೆಂಡರ್ ಪ್ರೋಸೆಸ್ ಕೂಡ ಕಂಪ್ಲೀಟ್ ಆಗಿದೆ, ಪ್ರಪೋಸಲ್ ಹೋಗಿದೆ. ಸೊ ಆಲ್ಮೋಸ್ಟ್ ಒಂದು 3 crores ಆಫ್ ದ ಅಮೌಂಟಲ್ಲಿ ಇಡೀ ಹಾಸ್ಪಿಟ್ಲಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಗೌರ್ಮೆಂಟ್ ಹಂತದಲ್ಲಿ ನಾವು ರಿಪೋರ್ಟ್ಸ್ ಕೊಟ್ಟಿದ್ದೀವಿ, ಡೀಟೇಲ್ಸ್ ಕೊಟ್ಟಿದ್ದೀವಿ, ಎಲ್ಲ ಅಪ್ಡೇಟ್ ಹೋಗಿದೆ. ಬಟ್ ಅದನ್ನು ಇಮ್ಮಿಡಿಯೇಟಾಗಿ ಕೆಲಸ ಶುರು ಮಾಡ್ತಾರೆ. ಇಟ್ ಈಸ್ ಅಂಡರ್ ದ ಟೆಂಡರ್ ಪ್ರೋಸೆಸ್. ಇವಾಗ ಸದ್ಯಕ್ಕೆ ಈ ಥರ ನಮಗೆ COVID-19 ಕೇಸಸ್ ಪೇಷಂಟ್ನ KGF ಅಲ್ಲಿ ಬರೋ ಪೇಷಂಟ್ನ ಮತ್ತೆ ಕೋಲಾರಿಗೆ ಕರ್ಕೊಂಡೋಗಿ ಕೋಲಾರಲ್ಲಿ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಇನ್ನೊಂದು ಹತ್ರ ಆ ಥರ ಇಲ್ಲದೆ ನಮ್ಮಲ್ಲಿ ಇಡೀ ಹಾಸ್ಪಿಟ್ಲ್ ಇರೋವಂಥದ್ದನ್ನು ಈ ಹಾಸ್ಪಿಟಲ್ನ ಉಪಯೋಗ ಮಾಡಿಕೊಂಡು ಇಲ್ಲಿ ಈ ಬಾರ್ಡ್ರಲ್ಲಿ ಬರೋವಂಥ ಪೇಷಂಟ್ಸ್ 100 ಪೇಷಂಟ್ಸ್ ಮೇಲೆ ಆದರೂ ಕೂಡ ಟ್ರೀಟ್ ಮಾಡೋಂಗೆ ಅದಕ್ಕೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕನ್ಸರ್ನ್ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟು ಇದನ್ನು ಪ್ರಾಪರ್ ಇದಕ್ಕೆ ಬೇರೆ ಇದಕ್ಕೆ ನಾವು 8 crores ತಂದಿರೋದು ಇದು ಸಪ್ರೇಟ್ ಇದೆ ಜನರಲ್ ಹಾಸ್ಪಿಟ್ಲಲ್ಲೇ ಹೊಸ ಇನ್ಫ್ರಾಸ್ಟ್ರಕ್ಚರ್ಗೆ ಅಂದರೆ ಯಾವಾಗಲೂ ರೆಗ್ಯುಲರಾಗಿ ಪೇಷಂಟ್ಸ್ನ ನೋಡೋದಕ್ಕೆ ಇದು SCP TSP ಗ್ರ್ಯಾಂಟ್ಸಲ್ಲಿ ಆಗಿರೋದು 8 ಕೋಟಿ. ಟೆಂಡರ್ ಪ್ರೋಸೆಸ್ಸು ಮುಗಿದಿದೆ. ಬಿಕಾಸ್ ಆಫ್ ಇದು ಈ ಥರ COVID-19 ಕರೋನಾ ವೈರಸ್ಸಿಂದ ಅದನ್ನು ಕೆಲಸ ನಿಲ್ಲಿಸಿದ್ದಾರೆ. ಬಟ್ ಮತ್ತೆ ಶುರುವಾದಾಗ ಈ ಕೆಲಸ ಪ್ರೋಸೆಸ್ ಆಗುತ್ತೆ. ಇದಕ್ಕೆ ಯಾವುದು ಗ್ರ್ಯಾಂಟ್ಸ್ ವಾಪಸ್ ತೊಗೊಂಡಿಲ್ಲ ಆಗುತ್ತೆ. ಬಟ್ ನಮಗೆ ಮೆಟರ್ನಿಟಿ ಹಾಸ್ಪಿಟ್ಲಿಗೆ ನೀರು ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೂ ಕೂಡ ಈಗ ನಾವು ಈ ಬೇಸಿಗೆ ಇರೋದ್ರಿಂದ ನೀರು ಅಭಾವ ಜಾಸ್ತಿ ಆಗಿರೋದ್ರಿಂದ ಅಡಿಷ್ನಲಾಗಿ ಒಂದು ನಮಗೆ ಬೋರ್ವೆಲ್ಸ್ ಕೊಡಿಸೋದಕ್ಕೆ ಯಾವುದಾದ್ರೂ ಒಂದು ಸ್ಪೆಷಲ್ ಗ್ರ್ಯಾಂಟಲ್ಲಿ ನೀರಿಗೆ ಅವಕಾಶ ಮಾಡಿ ಅಂದಾಗ ಚೀಫ್ ಸೆಕ್ರೆಟರಿ ಅವ್ರಿಗೆ ನಾನು ಲಾಸ್ಟ್ 2 days ಹೋದಾಗ ನನಗೆ ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಲೆಟ್ರ್ ಕೊಟ್ಟಿದ್ವಿ, ನಮಗೆ ಡಿಫೆನ್ಸ್ ಮಿನಿಸ್ಟ್ರಿಗೂ ಕೊಟ್ಟಿದ್ವಿ. ಆ ಲೆಟ್ರಲ್ಲಿ ತಂದ್ರೆ ತಗೊಳ್ಳೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳಿದಾಗ ಅದು ನೀತಿ ಆಯೋಗ ಒಂದು ಏಜೆನ್ಸಿ ಮುಖಾಂತರ ನಾವು ಸರ್ವೆ ಮಾಡಿ ಅದನ್ನು ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿದಾಗ ನೀವು ಹಂಗೆ ಮಾಡಲಿಕ್ಕಾಗಲ್ಲ, ಕನ್ಸಿಡರ್ ಮಾಡಿ ಏನೆಲ್ಲ ಕಾರಣಕ್ಕೆ ಇದನ್ನು ನೀವು ಕನ್ಸಿಡರ್ ಮಾಡಬೇಕು ಅಂತಂದ್ಬಿಟ್ಟು ಅದಕ್ಕೆ ಪಾಯಿಂಟ್ಸ್ ಎಲ್ಲ ಆಗಿಬಿಟ್ಟು ಮಾಹಿತಿ ಕೊಟ್ಟಿದ್ದೀನಿ ನಾನು ಅವರಿಗೆ. ಯಾವ ವಿಚಾರವಾಗಿ ನಾವು ಈಗ ನಮಗೆ ಬೆಮೆಲ್ನ ಸ್ಟ್ರಾಟಜಿಕ್ ಸೇಲಲ್ಲಿ ಇದನ್ನು ಹೊರಗಡೆ ತೆಗೀರಿ, ಸ್ಟ್ರಾಟಜಿಕ್ ಸೇಲಲ್ಲಿ ಇದು ಇರ್ಕೂಡ್ದು. ಯಾಕಂದರೆ ಮೈನಿಂಗಲ್ಲಿ ಇದ್ದಂಥ ಎಷ್ಟೋ ಜನ ಕುಟುಂಬಗಳಿಗೆ ಇದು ಆಶ್ರಯ ಆಗಿದೆ. ಇದು ಪಬ್ಲಿಕ್ ಸೆಕ್ಟರ್ಸಲ್ಲಿ ಇದು ಒಂದನ್ನು ನಾವು ಉಳಿಸ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದಾಗ ನಾನು ಹಿಂದೆ ಡಿಸೆಂಬರಲ್ಲಿ ನಾನು ಪ್ರಯತ್ನ ಮಾಡಿದೆ. ಆವಾಗ ನಾನು ಲೆಟ್ರ್ ಕರೆಸ್ಪಾಂಡೆನ್ಸ್ ಮಾಡಿದೆ, ಅವ್ರನ್ನ ಮಾತಾಡಿ ಮತ್ತು ಹಂತವಾಗಿ ಏನೇನು ಸಮಸ್ಯೆ ಇದೆ, 20 ವರ್ಷದಲ್ಲಿ ಇಲ್ಲಿನ ಪಬ್ಲಿಕ್ ಸೆಕ್ಟರ್ಸ್ನ ಒಂದು ಕ್ಲೋಸ್ ಮಾಡಾದ್ಮೇಲೆ ಯಾವ ಸ್ಥಿತಿಗೆ ಬಂದಿದ್ದೀವಿ, ಅದಾದಮೇಲೆ ಯಾವುದೇ ಸರ್ಕಾರ ಪರ್ಯಾಯವಾಗಿರುವಂಥ ಮಾರ್ಗ ಮಾಡದೇ ಇದ್ದಿದ್ದಕ್ಕೆ
ನನ್ನ ಕ್ಷೇತ್ರ ಈ ಥರ ಇಷ್ಟು ವರ್ಷಗಳ ಕಾಲ ಎಂಪ್ಲಾಯ್ಮೆಂಟ್ ಇಲ್ಲದೆ ಈ 20 ಇಯರ್ಸಿಂದ ಇದನ್ನೆಲ್ಲ ನಿಮ್ಗೊಂದು ಕಾಪಿ ಕೂಡ ಕೊಡ್ತೀನಿ ವಾಟ್ಸಪ್ಪಲ್ಲಿ. ಸೊ ಇದನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಟ್ಟಿದ್ದೀನಿ, ಮತ್ತು ಪ್ರೈಮ್ ಮಿನಿಸ್ಟ್ರಿಗೂ ಕೊಟ್ಟಿದ್ದೀವಿ, ಕನ್ಸರ್ನ್ ಮಿನಿಸ್ಟ್ರಿಗೆ ಕೊಟ್ಟಿದ್ದೀವಿ. ಅದಾದಮೇಲೆ ಅವರು ನನಗೆ ರಿಪ್ಲೈ ಮಾಡಿದ್ದಾರೆ. ನನಗೆ 2 days ಬಿಫೋರ್ ಬಂತು, ನಾವು ನಿಮ್ಮ ಲೆಟ್ರನ್ನ ಎಕ್ಸಾಮಿನ್ ಮಾಡಿದ್ದೀವಿ. The matter has been examined. It is informed that government has given in principle approval of the strategic disinvestment of some of the public sectors, including BEMEL ಕೂಡ ಅದಿದೆ ಅಂತ ಅಂದ್ಬಿಟ್ಟು 27th ಅಕ್ಟೋಬರಲ್ಲಿ 2016 ಇದು ಡಿಸಿಷನ್ ಆಗಿರೋದು. ಸೊ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಸಚ್ ಡಿಸ್ಇನ್ವೆಸ್ಟ್ಮೆಂಟ್ ಥ್ರೂ ದ ಸ್ಟ್ರಾಟಜಿಕ್ ಸೇಲ್ ಆರ್ ಬೀನ್ ಕನ್ಸಿಡರ್ಡ್ ಬೇಸ್ಡ್ ಆನ್ ದ ರೆಕಮೆಂಡೇಶನ್. ಯಾವುದೋ ಒಂದು ನೀತಿ ಆಯೋಗ ಥರ ಅದರದ್ದು ಒಂದು ಏಜೆನ್ಸಿ ಬಂದು ಮಾಡಿರೋದ್ರಿಂದ ನಾವೇನೂ ಮಾಡೋಕ್ಕಾಗಲ್ಲ ಅಂತ ನೆಗೆಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ. ಸೊ ನಾನು ಕೂಡ ಇದ್ರ ಬಗ್ಗೆ ಪಾಸಿಟಿವ್ ಆಗಿಂತ ರಿಸಲ್ಟ್ ಬೇಕು ಅಂತ ನಾನು ಆ ಹಂತದವರೆಗೂ ಪ್ರಯತ್ನ ಮಾಡಿದ್ದು. ಯಾಕೆ ಅಂದರೆ ಹಿಂದೆ ನಿಮ್ಮನ್ನು ಕೂಡ ಸಂಪರ್ಕ ಮಾಡದೇ ಇದ್ದಿದ್ದು ಅದೇ ಒಂದು ಕಾರಣದಿಂದ. ಎಷ್ಟಾದರೂ ಅಷ್ಟು ಇದು ಉಳ್ಕೊಳ್ಳೋದ್ರಿಂದ ನಮಗೆ ಮುಂದೆ ಉದ್ಯೋಗ ಸಿಗುತ್ತೆ ವಿದ್ಯಾವಂತರಿಗೆ. ಇದನ್ನು ಕಳ್ಕೊಂಡ್ರೆ ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ ಹೋದ್ಮೇಲೆ ಪ್ರೈವೇಟ್ ಸೆಕ್ಟರ್ಸ್ ಉಟ್ಕೊಳ್ಳುತ್ತೆ, ಮತ್ತೆ ಎಲ್ಲಿ ಮಕ್ಕಳಿಗೆ ವಿದ್ಯಾವಂತರಿಗೆ ಇನ್ನೂ ಉದ್ಯೋಗ ಸಿಗುತ್ತೆ. ತುಂಬ ನೋವಾಗುವಂಥ ಸಂಗತಿ. ಸರ್ಕಾರ ನಿಜವಾಗ್ಲೂ ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸೋ ಅಂಥದ್ರಲ್ಲಿ ನನ್ನ ಎಲ್ಲ ಕ್ಷೇತ್ರದಲ್ಲಿ ನಾನು ಸೈನ್ ಮಾಡಿ ಗೌರ್ಮೆಂಟಿಗೆ ನಮಗೆ ಪಬ್ಲಿಕ್ ಸೆಕ್ಟರ್ಸ್ ಉಳಿಬೇಕು. ನಾನು ಈ ವಿಚಾರದಲ್ಲಿ ಪೊಲಿಟಿಕಲ್ಲಾಗಿ ನಾನು ಏನೂ ಡಿಸಿಷನ್ ತೊಗೊಳ್ಳಲ್ಲ. ನಾನು ಪಬ್ಲಿಕ್ದು ಒಪಿನಿಯನ್ ತೊಗೊತೀನಿ. ಎಲ್ಲೆಲ್ಲಿ ಪಬ್ಲಿಕ್ ಸೆಕ್ಟರ್ಸ್ ಇದ್ದಾವೆ ಉಳ್ಕೋಬೇಕು, ಅವು ಫಸ್ಟು ಉಳ್ಕೊಂಡ್ಮೇಲೆ ಹೊಸ ಪ್ರಯತ್ನ ಮಾಡಬೇಕು ಮತ್ತೆ ಪಬ್ಲಿಕ್ ಸೆಕ್ಟರ್ಸ್ನ ಉಳಿಸ್ಕೊಳ್ಳೋದಕ್ಕೆ. ಅದಕ್ಕೆ ಇವ್ರ ಮಾರ್ಗದರ್ಶನ ನನಗೆ ಬೇಕು. ಮತ್ತು ಯಾರ್ಯಾರು ನನ್ನ ಕ್ಷೇತ್ರದಲ್ಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಯಂಗ್ಸ್ಟರ್ಸ್ ಇರ್ತಾರೆ, ಅವರೆಲ್ಲ ಅಭಿಪ್ರಾಯನ ಕಲೆಕ್ಟ್ ಮಾಡಿ ನಾನು ಇರೋ ಪಬ್ಲಿಕ್ ಸೆಕ್ಟರ್ನ ಫಸ್ಟ್ ಉಳಿಸ್ಕೊತೀನಿ. ಮತ್ತು ಹೊಸ ಪ್ರಯತ್ನಕ್ಕೆ ಅವ್ರ ಮಾರ್ಗದರ್ಶನ ತಗೊಂಡು ನಾನು ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ಇಂಡಸ್ಟ್ರೀಸ್ನ ಉಳಿಸ್ಕೊಳ್ಳೋ ಅಂಥ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಮಾಡಬೇಕು. ಅದರ ಒಂದು ಹೆಜ್ಜೆ ಹಿಂದೆ ಬೆಮೆಲ್ ಅವ್ರಿಗೆ ಏನು ಜಾಗ ಕೊಟ್ಟಿದ್ವಿ 1900 ಎಕರ್ಸಲ್ಲಿ, ಅವರು 924 ಎಕರ್ಸ್ ಏನು ಯುಟಿಲೈಸ್ ಮಾಡಿದೆ ಅದೇ ತೀರ ಜಾಗ ಇಟ್ಕೊಂಡಿದ್ರು. ಅದನ್ನು ವಾಪಸ್ ತಗೊಳ್ಳಿ ಅಂತಂದ್ಬಿಟ್ಟು ನಾನು 3 days ಬಿಫೋರ್ ಶುಕ್ರವಾರ ನನಗೆ ಅವಕಾಶ ಕೊಟ್ಟಿದ್ರು. ಅವಾಗ ಹೋಗಿ ನಾನು ರಿಕ್ವೆಸ್ಟ್ ಮಾಡಿದೆ. 924 ಎಕರ್ಸು ನಮ್ಮ ರಾಜ್ಯ ಸರ್ಕಾರದ್ದು. ಆವಾಗ ನಾವು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ವಿ. ಆ ಜಾಗ ವಾಪಸ್ ತೊಗೊಂಡು ಅದನ್ನು ಇಂಡಸ್ಟ್ರಿಯಲ್ ಏರಿಯಾ ಆಗಿ ಡೆವಲಪ್ ಮಾಡಿ ಅಟ್ಲೀಸ್ಟ್ 5,000 to 10,000 ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದರೆ ಇನ್ನೂ ಒಂದು 5-10 ವರ್ಷದಲ್ಲಿ ಮುಂದೆ ಅದಾಗೆ ಗ್ರ್ಯಾಜುವಲ್ ಆಗಿ ಡೆವಲಪ್ ಆಗುತ್ತೆ ಅಂತಂದ್ಬಿಟ್ಟು ಅವರು ಅದ್ರ ಬಗ್ಗೆ ಹಿಂದೆ ಕೂಡ ನಾನು ಸೆಷನ್ ಟೈಮಲ್ಲಿ ಮಾತಾಡಿದಾಗ 2 ಸತಿ ಮೀಟಿಂಗ್ ಮಾಡಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ. ನೆಕ್ಸ್ಟ್ ವೀಕಲ್ಲೂ ಅದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಮಾಡ್ತಾರೆ. ಆ ಏರಿಯಾ ಎಲ್ಲ ಕೂಡ ಇಂಡಸ್ಟ್ರಿಯಲ್ ಹಬ್ ಆಗಿ ಡೆವಲಪ್ ಮಾಡಿ ಅಂತ. 12,000 ಎಕರ್ಸ್ ಬೇರೆ, ಇದು ಸ್ಟೇಟ್ ಗೌರ್ಮೆಂಟು ಬೆಮೆಲ್ಗೆ 1900 ಎಕರ್ಸಲ್ಲಿ ಅವರು ಯುಟಿಲೈಸ್ ಮಾಡದೆ ಉಳ್ಕೊಂಡಿದ್ದು 924 ಎಕರ್ಸ್ನ ವಾಪಸ್ ತಗೊಳ್ಳಿ ಅಂತಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೂ ಕೂಡ ನಾನು ಈ ಪ್ರಯತ್ನ ಯಾವತ್ತೂ ನಾನು ನಿಲ್ಲಿಸಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರ ಗಮನಕ್ಕೆ ತರೋದಕ್ಕೆ ಈ ಪರಿಸ್ಥಿತಿ ಇದೆ ನನ್ನ ಕ್ಷೇತ್ರದಲ್ಲಿ. ನೀವು ನನ್ನ ಕ್ಷೇತ್ರದಲ್ಲಿ ಒಂದು ಬೆಮೆಲ್ನ ಬಿಡಿ, ಯಾಕೆಂದರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮಾಡ್ತಾ ಇದೆ ದೇಶದಲ್ಲಿ. ಯಾವುದೇ ಒಂದು ಆರ್ಮಿಗೆ ಸಂಬಂಧಪಟ್ಟಿರೋ ಅಂಥದ್ದನ್ನು ಯಾರೂ ಪ್ರೈವೇಟ್ ಸೆಕ್ಟರ್ಸಲ್ಲಿ ಮಾಡಿಸಲ್ಲ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ. ಈ ವಿಚಾರದಲ್ಲಿ ಯಾಕೆ ಆ ಥರ ತಗೋತಾ ಇದ್ದೀರಾ ನಿರ್ಧಾರ ಅಂತಂದ್ಬಿಟ್ಟು ಅವರಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀನಿ. ನಮ್ಮ ಬೆಮೆಲಲ್ಲಿ ಆಲ್ಮೋಸ್ಟ್ 90% ಡಿಫೆನ್ಸ್ ಎಕ್ವಿಪ್ಮೆಂಟ್ಸೇ ಆಗುತ್ತೆ. ನಾನು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ನ ಮೀಟ್ ಮಾಡೋಕ್ಕೆ ಹೋದೆ. ಅವ್ರಿಗೆ ಕೇಳಿದೆ, ಈಗ ನಾವು ಜಾಮ್ ಪ್ಯಾಕ್ಡಾಗಿ ಸ್ವರ್ಣ ಟ್ರೈನ್ ಬರುತ್ತೆ ಯಾವಾಗ್ಲೂ ಕೂಡ, ಎಲ್ಲಿಂದ ಬಂದರೆ ಇವತ್ತಿನ ಈ COVID-19 ಇರೋದ್ರಿಂದ ಇಂಥ ಕೇಸಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ದಿನೇ ದಿನೇ ಭಯ ಇದೆ, ಆತಂಕ ಇದೆ, ಸರ್ವಿಸಸ್ ಕೊಡಬಾರ್ದು ಅಂತ ಇಲ್ಲ ಅನ್ನೋಂಥದ್ದು ಆ ರೀತಿ ಹೇಳಿದ್ರು ಅಂತ ಹೇಳಿದ್ರು. ನಾನು ಈ ಲೆಟರ್ ಕೊಟ್ಟಾಗ ಯಾವತ್ತಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಟ್ರೈನ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ, ಅಥವಾ ಅವರಿಗೆ ಯಾವ ಥರ ಆದರೂ ಸೋಷಿಯಲ್ ಡಿಸ್ಟೆನ್ಸಲ್ಲಿ ನೀವು ಪ್ರಿಕಾಷನರಿ ಮೆಜರ್ಸ್ ತೊಗೊಂಡು ಟ್ರಾವೆಲ್ ಮಾಡಿ ಅಂತ ಹೇಳ್ಬೇಕಾಗಿತ್ತು. ಯಾವುದಾದ್ರೂ ಒಂದು ಮೆಜರ್ಸ್ನ ಫಾಲೋ ಮಾಡಿಸಿ ಅಂದಾಗ ಟ್ರೈನ್ ಸರ್ವಿಸಸ್ಸು ಗೌರ್ಮೆಂಟಿಂದ ಚೀಫ್ ಸೆಕ್ರೆಟರಿಯಿಂದ ಆದೇಶ ಬರೋವರೆಗೂ ನಾವೇ ಸರ್ವಿಸಸ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ಅಂದಾಗ 2-3 ವಿಚಾರ ತಗೊಂಡು ಚೀಫ್ ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದೆ. ಅವರು ಒಂದು ಅಕ್ನಾಲೇಜ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಹೆಣ್ಮಗು ಯಾರೋ ದಿನ ಅಳ್ತಾ ಇದ್ರು, ಯಾರು ಫೋನ್ ಮಾಡಿ ಯಾವಾಗಲೂ ಆಯಮ್ಮನೆ
ಅಡೋದು ಕಷ್ಟ ಇದೆ. ನಮ್ಗೆ ಯಾರು ಸಾಲ ಕೊಡಲ್ಲ ಈಗ ಅಂಗಡಿಗಳಲ್ಲೂ ಕೂಡ ಅಂತ ಯಾವಾಗ್ಲೂ ಕಣ್ಣೀರು ಹಾಕೋರು ಫೋನ್ ಮಾಡಿ ಎಲ್ಲಿದ್ರು ಕೂಡ. ಇವ್ರ ವಿಚಾರವಾಗಿ ನಂಗೆ ತುಂಬ ಕಷ್ಟ ಆಯಿತು. ಕನಿಕರ ಇದೆ ಇವರು ಇಷ್ಟು ದಿನ ಕೂಡ ಅವ್ರದ್ದು ಆರೋಗ್ಯದ ಬಗ್ಗೆ ಕೂಡ ಲೆಕ್ಕಿಸದೆ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದಾರೆ, ಡಾಕ್ಟರ್ಸು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇವ್ರ ಮನೆಯಲ್ಲಿ ತುಂಬ ಆದಾಯ ಇಲ್ಲದೆ ಇದ್ರು ಕೂಡ ಬಂದು ಪ್ರಾಮಾಣಿಕವಾಗಿ ಬಡವ್ರ ಪರವಾಗಿ ಕಾಳಜಿಯಿಂದ ಕೆಲಸ ಮಾಡಿದ್ದಾರೆ. ಈ ಹೆಣ್ಮಕ್ಳಿಗೆಲ್ಲ ಕಷ್ಟ ಆದರೆ 5-6 ತಿಂಗಳು ಸಂಬಳ ಬಂದಿಲ್ಲ ಅಂದರೆ ಮನೆ ಹೇಗೆ ನಡೆಯುತ್ತೆ ಹೇಳಿ. ಅಲ್ಲಿ ಯಾರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಸ್ಯಾಲ್ರೀಸ್ ಆಗಿದೆ 3 ಮಂತ್ಸ್ದು ಅಂದರು. ನಾನು ಹೇಳೋಣ ಅಂತಲೇ ಬಂದೆ ಇವ್ರಿಗೆಲ್ಲ ಇವತ್ತು. ಏನಾಗಿದೆ ಕರೆಕ್ಟಾಗಿ ಹೇಳಿ, ಏನಾಗಿದೆ ಕರೆಕ್ಟಾಗಿ ಇವತ್ತು ಅಪ್ಲೋಡ್ ಮಾಡ್ತೀವಿ ಸರ್. ಇವತ್ತು ಅಪ್ಲೋಡ್ ಆಗಿದೆ, ದುಡ್ಡು ಯಾವಾಗ ಬರುತ್ತೆ ಸರ್? ಇವತ್ತು ಮಾತಾಡೋ ಸಾಯಂಕಾಲ ಯಾರು ಇವ್ರಿಗೆ ಸಾಲ ಕೂಡ ಕೊಡಲ್ಲ. ಅದರಿಂದ ಈಗ 3 ತಿಂಗಳು ಸಂಬಳ ಬಂದಿದೆ ಅಂತ ಹೇಳ್ತಾರೆ. ಸಂಬಳ ಬಂದ್ಮೇಲೆ ಇವ್ರನ್ನ ಮಾತಾಡಿಸಿ. ಒಬ್ಬರು ಪೆನ್ಷನ್ ವಿಚಾರವಾಗಿ ಹೇಳ್ತಾ ಇದ್ರು ಸಮಸ್ಯೆ ಆಗಿದೆ ಅಂತಂದ್ಬಿಟ್ಟು. 20,000 ಇಡೀ ಅಂದರೆ ಬೇರೆ ಎಲ್ಲ ಕ್ಷೇತ್ರಗಳು ಕಂಪೇರ್ ಮಾಡಿದ್ರೆ ನಮ್ಮ ಜಾಗದಲ್ಲಿ 20,000 ಹೋಲ್ಡ್ ಮಾಡಿದ್ರು. 2-3 ಕಡೆ ಬೆನಿಫಿಷರೀಸ್ ಇದ್ದಾರೆ ಇವರು ಅಂತ. ಪ್ರಾಪರ್ ಡಾಕ್ಯುಮೆಂಟೇಷನ್ ಇರಲಿಲ್ಲ, ಹಿಂದೆ ಅಕೌಂಟ್ ಡೀಟೇಲ್ಸ್ ಇರಲಿಲ್ಲ, ಆಧಾರ್ ಡೀಟೇಲ್ಸ್ ಇರಲಿಲ್ಲ ಅಂತ ಅವ್ರು ಹೋಲ್ಡ್ ಮಾಡಿದ್ರು. ಪ್ರತಿಯೊಬ್ಬರು ಬೆನಿಫಿಷರೀಸ್ ಬಂದಾಗ ಅಡ್ರೆಸ್ ಡೀಟೇಲ್ಸ್ ಇಲ್ಲದೆ ಅದನ್ನು ಕಲೆಕ್ಟ್ ಮಾಡಿ ಅಂದರೆ ಈ ಥರ ಬೆನಿಫಿಷರಿಗೆ ಗೊತ್ತಾಗಲ್ಲ. ನಿಮ್ಮ ಆಧಾರ್ ಡೀಟೇಲ್ ಕರೆಕ್ಟ್ ಇಲ್ಲ, IFSC ಕೋಡ್ ಕರೆಕ್ಟ್ ಇಲ್ಲ, ಅಕೌಂಟ್ ಡೀಟೇಲ್ ಕರೆಕ್ಟ್ ಇಲ್ಲ ಅಂತ ಅವ್ರಿಗೆ ಹೇಳಲ್ಲ. ಪೆನ್ಷನ್ ಬಂದಿಲ್ಲ ಅಂತಂದರೆ ಅವ್ರಿಗೆ ಮಾಹಿತಿ ಕೊರತೆನೂ ಇಟ್ಟಿದ್ರು. ಇವಾಗ ಆ ಮಾಹಿತಿ ಎಲ್ಲ ಇವ್ರ ಕಡೆಯಿಂದಾನೆ ತಾಲೂಕು ಆಫೀಸಲ್ಲಿ ಪ್ರಾಪರ್ ಚಾನಲಲ್ಲಿ ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಅದೆಲ್ಲ ಮಾಹಿತಿ ಮಾಡಿ ಸೆಟ್ರೇಟ್ ಆಗಿದೆ. ಆಲ್ಮೋಸ್ಟ್ ತಪ್ಪು ಎಲ್ಲರದ್ದು ಇದೆ. ಬೆನಿಫಿಷರಿಗೆ ಅರ್ಥ ಆಗಿಲ್ಲ ಪ್ರೊಸೀಜರ್ ಯಾಕೆ ಸಡನ್ನಾಗಿ ನಿಂತು ಅಂತ. ಅದಾದಮೇಲೆ ಪ್ರೊಸೀಜರ್ ತಿಳ್ಕೊಂಡು ಎಜುಕೇಟ್ ಮಾಡಬೇಕಾಗಿದ್ದಂಥ ವಿಲೇಜ್ ಅಕೌಂಟೆಂಟು RA ಅವ್ರದ್ದು ಭಾಳ ತಪ್ಪಿದೆ. ಬಂದಾಗ ಹೆಲ್ತ್ ವಿಚಾರವಾಗಿ ಸಮಸ್ಯೆ ಬಂದಾಗ ಆ ಇಡೀ ಡಿಪಾರ್ಟ್ಮೆಂಟ್ನ ಕರೆಸ್ತಾರೆ ಮೀಟಿಂಗ್ಗೆ, ಪ್ರಿನ್ಸಿಪಲ್ ಸೆಕ್ರೆಟ್ರಿನ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ನ ಎಲ್ಲ. ಆವಾಗ ನಾವು ಈ ಥರ ಸಮಸ್ಯೆ ಹೇಗಿದೆ ಅಂದರೆ ಅದಕ್ಕೆ ಬಗೆಹರಿಸೋದಕ್ಕೆ ಅಲ್ಲಿ ಚರ್ಚೆನೂ ಆಗುತ್ತೆ, ದಾರಿನೂ ಕಂಡುಹಿಡಿಯೋಕ್ಕೆ ಅವಕಾಶ ಆಗುತ್ತೆ. ಆ ಎಲ್ಲ ಪ್ರಯತ್ನದಲ್ಲಿ ಇವ್ರದ್ದು ಸಕ್ಸಸ್ ಆಯಿತು. ಪೆನ್ಷನ್ಸ್ದು ಕೂಡ ಒಂದು 13,000 ಬೆನಿಫಿಷರೀಸ್ದು ಎಲ್ಲ ಮಾಹಿತಿನ ವಾಪಸ್ ಕಲೆಕ್ಟ್ ಮಾಡಿ ಅಕೌಂಟ್ ಡೀಟೇಲ್ಸ್ನ ಮತ್ತು ಆಧಾರ್ ಡೀಟೇಲ್ಸು, IFSC ಕೋಡ್ ಕರೆಕ್ಟ್ ಇರಲಿಲ್ಲ. ಫಸ್ಟೆಲ್ಲ ಪೋಸ್ಟ್ ಆಫೀಸಿಂದ ಬರ್ತಾಯಿತ್ತು ಈ ಥರ ಏನೇನು. ಆಮೇಲೆ ಪೋಸ್ಟ್ ಮ್ಯಾನ್ಸು ಕೂಡ ಒಂದು ತಪ್ಪು ಮಾಡಿದ್ದಾರೆ. ಇವ್ರ ಮೇಲೆ ಯಾರಾದರೂ ಗಟ್ಟಿಯಾಗಿ ಮಾತಾಡೋ ಅಷ್ಟರಲ್ಲಿ ಅವ್ರಿಲ್ಲ ಅಂತ ತಪ್ಪು ಮಾಹಿತಿ ಬರ್ದಾಕಿದ್ದಾರೆ. ಇನ್ನೊಂದು ಸತಿ ತಪ್ಪು ಆಗಬಾರ್ದು ಅಂತಂದರೆ ನಾನು ಕೆಲವೊಂದು ಬೆನಿಫಿಷರೀಸ್ಗೆ ಏನೇನು ಕಾರಣದಿಂದ ತೊಂದರೆ ಆಗಿದೆ ಅಂತ ಅದನ್ನು ಮತ್ತೆ ಅವ್ರಿಗೆ ಲೆಟ್ರ್ ಕಳಿಸಿ ಯಾರು ಉದ್ದೇಶಪೂರ್ವಕವಾಗಿ ಬೆನಿಫಿಷರೀಸ್ಗೆ ತೊಂದರೆ ಮಾಡಿದ್ದಾರೆ, ಕ್ಯಾನ್ಸಲ್ ಆಗೋಗಿ ಮಾಡಿದ್ದಾರೆ, ಅವ್ರ ಬಗ್ಗೆ ಪನಿಷ್ಮೆಂಟ್ ಆಗೋದಕ್ಕೆ ನಾನು ಕ್ರಮ ವಹಿಸಿ ಅಂತ ಅಧಿಕಾರಿಗಳಿಗೆ ಮತ್ತೆ ಒತ್ತಾಯ ಮಾಡ್ತೀನಿ. நீங்கள் பார்த்துக் கொண்டிருந்தது உங்கள் குலன் தொலைக்காட்சியின் உண்மையான செய்திகளை. எங்கள் செய்திகளை பின்தொடர வேண்டும் என்றால் எங்கள் தொலைக்காட்சியை சப்ஸ்கிரைப் செய்து கொள்ளுங்கள். பக்கத்தில் இருக்கும் பெல் பட்டனை அழுத்த மறக்காதீர்கள். நன்றி, வணக்கம்.